ಪ್ರತಿದಿನ ನಾನು ಮಿನಿಮಮ್ 1 ಲಕ್ಷ ಹಣವನ್ನು ಸಂಪಾದನೆ ಮಾಡುವೆ. ಆದರೂ ಕೂಡ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು ಮತ್ತು ನನ್ನ ಸುತ್ತಮುತ್ತಲಿರುವ ಜನ ನನಗೆ ಕಂಜೂಸ್ ಅಂತ ಕರೀತಾರೆ. ಹೌದು, ನನ್ನ ಜನ ನನಗೆ ಕಂಜೂಸ್ ಅಂತಲೇ ಕರೀತಾರೆ. ಆದರೆ ನಾನು ಯಾವತ್ತೂ ಕೂಡ ಇದನ್ನು ಇನ್ಸಲ್ಟ್ ಅಂತ ಅಂದುಕೊಳ್ಳಲ್ಲ. ನಾನು ಇದನ್ನು ಎನಿ ಟೈಮ್ ಕಾಂಪ್ಲಿಮೆಂಟ್ ಥರನೇ ತೆಗೆದುಕೊಳ್ತೀನಿ. ಒಂದು ವೇಳೆ ಯಾರಾದರೂ ನಿಮಗೆ ನಿಮ್ಮ ಸಿಂಪಲ್ ಲೈಫ್ ಸ್ಟೈಲನ್ನು ನೋಡಿಬಿಟ್ಟು, ನಿಮ್ಮ ವೈಸ್ ಮನಿ ಸ್ಪೆಂಡಿಂಗ್ ಹ್ಯಾಬಿಟ್ಗಳನ್ನು ನೋಡಿಬಿಟ್ಟು ನಿಮಗೆ ಕಂಜೂಸ್ ಅಂತ ಕರೆದ್ರೆ, ನೀವು ಅಪೆಂಡ್ ಆಗೋಕ್ಕೆ ಹೋಗ್ಬೇಡಿ, ತಲೆ ಕೆಡಿಸಿಕೊಳ್ಳೋಕೆ ಹೋಗ್ಬೇಡಿ, ಇದನ್ನು ಇನ್ಸಲ್ಟ್ ಅಂತ ಅಂದ್ಕೋಬೇಡಿ. ಇದನ್ನು ನೀವು ಕಾಂಪ್ಲಿಮೆಂಟ್ ಥರ ತೆಗೆದುಕೊಳ್ಳಿ ಮತ್ತು ನಿಮ್ಮ ಮೇಲೆ ಪ್ರೌಡ್ ಫೀಲ್ ಮಾಡಿ. ಸದ್ಯಕ್ಕೆ ನಿಮಗೆ ಕಂಜೂಸ್ ಅಂತ ಕರೆಯುವ ಜನ ಕಷ್ಟ ಕಾಲದಲ್ಲಿ ನಿಮಗೆ ಕಾಸು ಕೊಡೋಕ್ಕೆ ಬರಲ್ಲ. ಇದನ್ನು ಯಾವತ್ತೂ ಕೂಡ ಮರೆಯೋಕ್ಕೆ ಹೋಗ್ಬೇಡಿ. ನಾನು ಯಾಕೆ ಕಂಜೂಸ್ ಆಗಿರುವೆ ಮತ್ತು ನೀವು ಯಾಕೆ ಕಂಜೂಸ್ ಆಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವನಿದ್ದೇನೆ. ಅದಕ್ಕಿಂತಲೂ ಮುಂಚೆ ನೀವು ಸದ್ಯಕ್ಕೆ ನೀವು ಕಂಜೂಸ್ ಆಗಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಹಾನೆಸ್ಟಾಗಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ರೀಸನ್ ನಂಬರ್ 1, ಕನ್ಸ್ಯೂಮರಿಸಮ್ ಈಸ್ ಅ ಟ್ರ್ಯಾಪ್. ಈ ಕನ್ಸ್ಯೂಮರಿಸಮ್ ಅನ್ನೋದೊಂದು ಟ್ರ್ಯಾಪ್ ಆಗಿದೆ. ಇದು ನಮಗೆ ಕಂಪ್ಯಾರಿಸನ್ದಿಂದ ಬರುತ್ತೆ. ಕಂಪನಿಗಳು ಸೈಕಾಲಜಿಯನ್ನು ಬೇಸ್ ಆಗಿಟ್ಕೊಂಡ್ಬಿಟ್ಟು ಗ್ರೇಟ್ ಲೆವೆಲ್ನಲ್ಲಿ ಮಾರ್ಕೆಟಿಂಗು ಮತ್ತು ಅಡ್ವರ್ಟೈಸಿಂಗನ್ನು ಮಾಡ್ತವೆ. ಹೀಗಾಗಿ ಜನ ಈ ಕನ್ಸ್ಯೂಮರಿಸಮ್ಗೆ ಬಲಿಯಾಗ್ತಾ ಇದ್ದಾರೆ. ನಾವು ನಮ್ಮ ಮೋಸ್ಟ್ ಆಫ್ ದ ಟೈಮನ್ನು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದ್ಬಿಟ್ಟು ರಾತ್ರಿ ಮಲಗುವ ತನಕ ಇಂಟರ್ನೆಟ್ಟಲ್ಲೇ ಕಳಿತೀವಿ. ನಾವು ಬೇರೆಯವರ ವಾಟ್ಸಪ್ ಸ್ಟೇಟಸ್ಗಳನ್ನು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು, ಸ್ಟೋರಿಗಳನ್ನು ನೋಡಿಬಿಟ್ಟು ಅವರ ಲೈಫ್ ಸ್ಟೈಲ್ನೊಂದಿಗೆ ನಮ್ಮ ಲೈಫ್ ಸ್ಟೈಲನ್ನು ಕಂಪೇರ್ ಮಾಡ್ತೀವಿ ಮತ್ತು ನಾವು ಕೂಡ ಆ ವಸ್ತುಗಳನ್ನು ಖರೀದಿ ಮಾಡಬೇಕು, ಅದೇ ಥರ ಮಾಡಬೇಕು ಅಂತ ಅಂದ್ಕೊತೀವಿ. ಇಲ್ಲೇ ನಾವು ಟ್ರ್ಯಾಪಿಗೆ ಬಿದ್ದು ಬಡವರಾಗ್ತೀವಿ. ನಾವಿಲ್ಲಿ ನಮಗೆ ಅವಶ್ಯಕತೆ ಇಲ್ಲದಿರುವ ಸಂಗತಿಗಳನ್ನೇ ಜಾಸ್ತಿ ಖರೀದಿ ಮಾಡಿಬಿಡ್ತೀವಿ. ಬೇರೆಯವ್ರ ಹತ್ರ ಐಫೋನ್ ಇದೆ, ನಾವು ಕೂಡ ಐಫೋನ್ ತೊಗೋಬೇಕು. ಬೇರೆಯವ್ರ ಹತ್ರ ಸ್ಮಾರ್ಟ್ ವಾಚ್ ಇದೆ, ನಾವು ಕೂಡ ಸ್ಮಾರ್ಟ್ ವಾಚನ್ನು ತೊಗೋಬೇಕು. ಬೇರೆಯವರು ಇಂತಹ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ತಂದಿದ್ದಾರೆ, ನಾವು ಅಂಥದ್ದೇ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ತೊಗೋಬೇಕು. ಬೇರೆಯವರು ಬೈಕ್ ತಂದರು, ಕಾರ್ ತಂದರು, ನಾವು ಕೂಡ ತರಲೇಬೇಕು. ಬೇರೆಯವರು ಮನೆ ತೊಗೊಂಡ್ರು, ನಾವು ಕೂಡ ತರಲೇಬೇಕು. ಬೇರೆಯವರು ವೀಕೆಂಡ್ ಪಾರ್ಟಿ ಮಾಡ್ತಾ ಇದ್ದಾರೆ, ಡೆಸ್ಟಿನೇಷನ್ ಟ್ರಾವೆಲ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ನಾವು ಮಾಡಲೇಬೇಕು. ಈ ರೀತಿ ನಾವು ಈ ಕಂಪ್ಯಾರಿಸನ್ದಿಂದಲೇ ಈ ಕನ್ಸ್ಯೂಮರಿಸಮ್ಗೆ ಬಲಿಯಾಗ್ತಾ ಇದ್ದೀವಿ. ಮುಂಚೆ ನಾನು ಕೂಡ ಈ ಕನ್ಸ್ಯೂಮರಿಸಮ್ಗೆ ಸ್ವಲ್ಪ ಅಡಿಕ್ಟ್ ಆಗಿದ್ದೆ. ಪೂರ್ತಿ ಹಾಳಾಗುವ ಮೊದಲೇ ನನಗೆ ಜ್ಞಾನೋದಯ ಆಯಿತು. ಹೀಗಾಗಿ ನಾನು ಬೇಗನೆ ಈ ಕನ್ಸ್ಯೂಮರಿಸಮ್ನ ಟ್ರ್ಯಾಪ್ನಿಂದ ಹೊರಗೆ ಬಂದಿರುವೆ. ಮುಂಚೆ ನಾನೊಂದು ಸಿಂಪಲ್ ಕಾಲೋನಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ. ಸೊ ಅಲ್ಲಿರೋರೆಲ್ಲರೂ ಕೂಡ ಲಕ್ಷಾಧಿಪತಿಗಳೇ ಇದ್ದರು. ಸೊ ಅದಕ್ಕಾಗಿ ನನಗೆ ಅಲ್ಲಿರುವಾಗ ಏನು ಅನ್ನಿಸ್ತತ್ತಪ್ಪ ಅಂತಂದರೆ, ನಾನೇ ದೊಡ್ಡ ಶ್ರೀಮಂತನಾಗಿರುವೆ. ಸೊ ನನಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳಿಗೆ 2-3 ಲಕ್ಷ ಬರುತ್ತೆ. ಸೊ ಅವರೆಲ್ಲರೂ ಕೂಡ ಜಾಬ್ ಮಾಡ್ತಾರೆ, 9 to 5 ಮಾಡ್ತಾರೆ. ಅವರಿಗೆ ರಜೆ ಬೇಕಂತಂದರೂ ಕೂಡ ಸಿಗಲ್ಲ. ಆದರೂ ಕೂಡ ಅವರು 1 ಲಕ್ಷ ಅಷ್ಟೇ ಸಂಪಾದನೆ ಮಾಡ್ತಾಯಿದ್ದಾರೆ. ಬಟ್ ನಾನು ಅವ್ರಿಗಿಂತ 2 ಪಟ್ಟು 3 ಪಟ್ಟು ಸಂಪಾದನೆ ಮಾಡ್ತಾ ಇರುವೆ ಅನ್ನೋ ಒಂದು ಹುಳ ನನ್ನ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಸೊ ಆವಾಗ ನಾನು ಸ್ವಲ್ಪ ಕೈಯನ್ನು ಫ್ರೀ ಆಗಿಬಿಟ್ಟು ಖರ್ಚು ಮಾಡೋಕ್ಕೆ ಶುರು ಮಾಡಿದ್ದೆ. ಕನ್ಸ್ಯೂಮರಿಸಮ್ಗೆ ಬಲಿಯಾಗೋಕ್ಕೆ ಶುರುವಾಗಿದ್ದೆ. ಮುಂಚೆ ನಾನು iPhone 15+ ತೆಗೆದುಕೊಂಡ್ಬಿಟ್ಟೆ. ಅದಾದ ನಂತರ ನೆಕ್ಸ್ಟ್ ಇಯರು iPhone 16 Pro ಬಂತು, ಅದನ್ನು ಕೂಡ ಖರೀದಿ ಮಾಡಿದೆ. ನೆಕ್ಸ್ಟ್ ಇಯರು iPhone 17 ಬಂತು, ಅದನ್ನು ಕೂಡ ಖರೀದಿ ಮಾಡಿದೆ. ಒಂದು ವೇಳೆ ನಾನೇನಾದರೂ ಅದೇ ಸಿಂಪಲ್ ಕಾಲೋನಿಯಲ್ಲಿ ಇದ್ನಪ್ಪ ಅಂತಂದರೆ, ನಾನು ನೆಕ್ಸ್ಟ್ iPhone 18 ಬಂದರೂ ಕೂಡ ಅದನ್ನು ಖರೀದಿ ಮಾಡ್ತಾನೇ ಇದ್ದೆ. ಸೊ ಐಫೋನಿನ ವಿಚಾರದಲ್ಲಿ ಮತ್ತು ಈ ಸ್ಮಾರ್ಟ್ ವಾಚ್ಗಳ ವಿಚಾರದಲ್ಲಿ ನಾನು ಕನ್ಸ್ಯೂಮರಿಸಮ್ಗೆ ಬಲಿಯಾಗಿರುವೆ ಅನ್ನೋದಂತೂ ನಿಜ ಆಗಿದೆ. ನಾನು ಯಾವತ್ತೂ ಕೂಡ ಬೇರೆಯವರ ಬೈಕು ಕಾರುಗಳನ್ನು ನೋಡಿ ಕಾರನ್ನು ಖರೀದಿ ಮಾಡಿಲ್ಲ. ಬಾಲ್ಯದಿಂದಲೂ ಕೂಡ ನನಗೆ ಬೈಸಿಕಲ್ಗಳ ಮೇಲೆ, ಬೈಕ್ಗಳ ಮೇಲೆ, ಕಾರುಗಳ ಮೇಲೆ ಕ್ರೇಜ್ ಇದೆ. ಅದಕ್ಕಾಗಿಯೇ ನಾನು ಈ ಬೈಸಿಕಲ್ಲು, ಕಾರುಗಳನ್ನು ಖರೀದಿ ಮಾಡಿರುವೆ. ನನ್ನ ಹತ್ರ 2-3 ಕಾರಿವೆ, 2-3 ಬೈಕಿವೆ, 2-3 ಬೈಸಿಕಲ್ಗಳಿವೆ. ಆದರೆ ನಾನು ಇವುಗಳನ್ನು ಬಿಸ್ನೆಸ್ ಟೂಲ್ ಥರ ಬಳಕೆ ಮಾಡಿಕೊಂಡಿರುವೆ. ಸೊ ಅವುಗಳ ಮೇಲೆ ನಾನು ಎಷ್ಟು ದುಡ್ಡನ್ನು ಖರ್ಚು ಮಾಡಿರುವೆನೋ ಅದರ 10 ಪಟ್ಟು ದುಡ್ಡನ್ನು ನಾನು ಅವುಗಳಿಂದಲೇ ಸಂಪಾದನೆ ಮಾಡಿರುವೆ. ಅವುಗಳ ವಿಚಾರದಲ್ಲಿ ನನಗೆ ಯಾವುದೇ ಬೇಜಾರಿಲ್ಲ. ಆದರೆ ಕೆಲವೊಂದಿಷ್ಟು ನಾನ್ಸೆನ್ಸ್ ಪ್ರಾಡಕ್ಟ್ಗಳನ್ನು ನಾನು ಖರೀದಿ ಮಾಡಿರುವೆ ಅಲ್ಲ, ಕನ್ಸ್ಯೂಮರಿಸಮ್ಗೆ ನಾನು ಬಲಿಯಾಗಿರುವೇನಲ್ಲ, ಇದಂತೂ ರಿಗ್ರೆಟ್ ಇದ್ದೇ ಇದೆ. ಸೊ ನಾವು ಕನ್ಸ್ಯೂಮರಿಸಮ್ಗೆ ಬಲಿಯಾದರೆ ನಾವು ಬಡವರಾಗಿಬಿಡ್ತೀವಿ, ಬ್ಯಾಡ್ ಡೆಟ್ ಟ್ರ್ಯಾಪಿಗೆ ಬೀಳ್ತೀವಿ ಅನ್ನೋದು ನನಗೀಗ ಗೊತ್ತಾಗಿದೆ. ಸೊ ಸದ್ಯಕ್ಕೆ ನಾನು ಸ್ವಂತ ಮನೆ ಮಾಡಿರುವೆ. ಸೊ ನಮ್ಮ ಕಾಲೋನಿಯಲ್ಲಿ ಯಾರೂ ಕೂಡ ಜಾಬ್ ಮಾಡೋರಿಲ್ಲ, ಎಲ್ಲರೂ ಕೂಡ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೇ ಇದ್ದಾರೆ. ನಮ್ಮ ಕಾಲೋನಿಯಲ್ಲಿ ಟೋಟಲ್ ಆಗಿ 9 ಜನ ಬಿಲಿಯನಿಯರ್ಗಳಿದ್ದಾರೆ. ಸೊ ನಮ್ಮ ಕಾಲೋನಿಯಲ್ಲಿ ಯಾವುದೇ ಒಂದು ಮನೆಗೆ ಹೋದರೂ ಕೂಡ ಅವ್ರ ಹತ್ರ ಮಿನಿಮಮ್ 100 ಕೋಟಿ ಆಸ್ತಿ ಇದೆ. ಸೊ ಇವರಿಗೆ ಕಂಪೇರ್ ಮಾಡಿದರೆ ನಾನೊಂದು ಸಣ್ಣ ಮೀನಾಗಿರುವೆ. ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ತಿಮಿಂಗಲಗಳಾಗಿದ್ದಾರೆ ಬಿಸ್ನೆಸ್ ಫೀಲ್ಡಲ್ಲಿ.
ಅವ್ರ ಹತ್ರ 100 ಕೋಟಿ 1000 ಕೋಟಿ ಆಸ್ತಿ ಇದೆ. ಸೊ ಅವರೊಂದಿಗೆ ಸದ್ಯಕ್ಕೆ ನಾನು ಕಂಪೇರ್ ಮಾಡಿಕೊಳ್ಳೋಕ್ಕೂ ಆಗಲ್ಲ, ಕಾಂಪೀಟ್ ಮಾಡೋಕ್ಕೂ ಕೂಡ ಆಗಲ್ಲ. ಅವರಂಥ ಕಾರ್ ತಂದರು, ಅಂಥ ಮನೆ ಇದೆ ಅಂತೇಳಿ ನಾನು ಕಂಪ್ಯಾರಿಸನ್ ಮಾಡೋ ಪೊಸಿಷನ್ನಲ್ಲೂ ಇಲ್ಲ, ಮತ್ತು ಕಾಂಪಿಟೇಷನ್ ಮಾಡುವಷ್ಟು ಕೆಪ್ಯಾಸಿಟಿಯನ್ನು, ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ಹೊಂದಿಲ್ಲ. ಈಗ ನನಗೆ ನನ್ನ ಮೇಲೇ ಸ್ವಲ್ಪ ನಾಚಿಕೆ ಬರ್ತಾ ಇದೆ. ಸೊ ನಾನು ಎಷ್ಟು ಸ್ಟುಪಿಡ್ ಆಗಿದ್ದೆ ಅನ್ನೋದಕ್ಕೆ ನನಗೊಂದು ರಿಗ್ರೆಟ್ ಅಂತೂ ಇದ್ದೇ ಇದೆ. ನಾನು ಕೂಡ ಅವರಂತೆ 100 ಕೋಟಿ 1000 ಕೋಟಿ ಹಣವನ್ನು ಸಂಪಾದನೆ ಮಾಡಬೇಕಪ್ಪ ಅಂತಂದರೆ ಮೊದಲು ನಾನು ಈ ಕನ್ಸ್ಯೂಮರಿಸಮ್ನ ಟ್ರ್ಯಾಪ್ನಿಂದ ಹೊರಬರಬೇಕು, ಕಂಪ್ಯಾರಿಸಮ್ನ ಟ್ರ್ಯಾಪ್ನಿಂದ ಹೊರಬರಬೇಕು, ಮತ್ತು ನನಗೆ ಬರ್ತಾ ಇರುವ ಎಲ್ಲ ಆದಾಯವನ್ನು ನಾನು ನನ್ನ ಕಂಪನಿಯಲ್ಲೇ ರೀಇನ್ವೆಸ್ಟ್ ಮಾಡಬೇಕು. ಅಂದಾಗಲೇ ನಾನು ಕೂಡ ಅವರ ಥರ 100 ಕೋಟಿ 1000 ಕೋಟಿ ಸಂಪಾದನೆ ಮಾಡೋಕ್ಕಾಗತ್ತೆ ಅನ್ನೋದು ನನಗೀಗ ಜ್ಞಾನೋದಯ ಆಗಿದೆ. ಅದಕ್ಕಾಗಿಯೇ ನಾನು ಕಂಜೂಸ್ ಆಗಿರುವೆ. ರೀಸನ್ ನಂಬರ್ 2, ಸ್ಟ್ರೆಂತ್ ಈಸ್ ಗ್ರೇಟರ್ ದೆನ್ ಶೋ ಅಪ್. ನಿಮಗೆ ಭಾರತ ಒಂದೇ ಇದೆ ಅಂತ ಅನಿಸುತ್ತೆ, ಆದರೆ ರಿಯಾಲಿಟಿಯಲ್ಲಿ ಭಾರತ ಒಂದೇ ಇಲ್ಲ. ನಮ್ಮಲ್ಲಿ 2 ಭಾರತಗಳಿವೆ. ಒಂದು ಬಡವರ ಭಾರತ ಇದೆ, ಇನ್ನೊಂದು ಶ್ರೀಮಂತರ ಭಾರತ ಇದೆ. ನಮ್ಮ ದೇಶದ ಎಕಾನಮಿ ಇದೇ ಥರ ಇದೆ. ಬಡವರ ಭಾರತದಲ್ಲಿರುವ ಜನ ಬುಕ್ಕನ್ನು, ಅದರ ಕವರನ್ನು ನೋಡಿನೇ ಜಡ್ಜ್ ಮಾಡ್ತಾರೆ. ಒಳಗಡೆಯಿಂದ ನೀವು ಎಷ್ಟು ಶ್ರೀಮಂತರಾಗಿದ್ದೀರಾ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ನೋಡಿ ಯಾರೂ ಕೂಡ ನೀವು ಶ್ರೀಮಂತರಾಗಿದ್ದೀರಾ ಬಡವರಾಗಿದ್ದೀರಾ ಅನ್ನೋದನ್ನು ಗೆಸ್ ಮಾಡಲ್ಲ. ನಿಮ್ಮ ಹತ್ರ ಎಷ್ಟು ಸ್ಕಿಲ್ಗಳಿವೆ, ನಿಮ್ಮ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ, ಇನ್ಫಾರ್ಮೇಷನ್ ಇದೆ, ನಾಲೆಜ್ ಇದೆ ಅನ್ನೋದ್ರ ಮೇಲೆ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ. ಬಡವರ ಭಾರತದಲ್ಲಿ ಜನ ಶೋ ಅಪ್ ಮಾಡುವವರಿಗೇ ರೆಸ್ಪೆಕ್ಟ್ ಕೊಡ್ತಾರೆ, ಬುಕ್ಕನ್ನು ಕವರ್ ನೋಡಿನೇ ಜಡ್ಜ್ ಮಾಡ್ತಾರೆ. ಸೊ ನಾವು ಬಡವರ ಭಾರತದಲ್ಲಿರುವಾಗ ರಿಸ್ಪೆಕ್ಟ್ ಬೇಕಪ್ಪ ಅಂತಂದರೆ ಅವರ ಥರನೇ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕೋಬೇಕಾಗತ್ತೆ, ಶೋ ಅಪ್ ಮಾಡಬೇಕಾಗತ್ತೆ, ಐಫೋನನ್ನು ತರಬೇಕಾಗತ್ತೆ, ಸ್ಮಾರ್ಟ್ ವಾಚನ್ನು ತರಬೇಕಾಗತ್ತೆ, ಗರ್ಲ್ ಫ್ರೆಂಡ್ಸ್ಗಳನ್ನು ಸುತ್ತಿಸಬೇಕಾಗತ್ತೆ. ಅಂದಾಗಲೇ ನಮಗೆ ಬಡವರ ಭಾರತದಲ್ಲಿ ರೆಸ್ಪೆಕ್ಟ್ ಸಿಗತ್ತೆ. ಸೊ ನಾವಲ್ಲಿ ಫೇಕ್ ರಿಚ್ನೆಸ್ಸನ್ನೇ, ಶೋ ಅಪ್ಪನ್ನೇ ಸ್ಟ್ರೆಂತ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಇದು ಸುಳ್ಳಾಗಿದೆ. ಯಾವಾಗ ನಾವು ಈ ಬಡವರ ಭಾರತದಿಂದ ಶ್ರೀಮಂತರ ಭಾರತಕ್ಕೆ ಬರ್ತೀವೇನೋ ನಮ್ಮ ಥಾಟ್ಸ್ ಪ್ರೊಸೆಸ್ಸು ಕಂಪ್ಲೀಟಾಗಿ ಚೇಂಜ್ ಆಗಿಬಿಡತ್ತೆ. ನಾನೀಗ ಶ್ರೀಮಂತರ ಭಾರತಕ್ಕೆ ಬಂದಿರುವೆ, ರಿಚ್ ಕಾಲೋನಿಗೆ ಬಂದಿರುವೆ. ಇಲ್ಲೆಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಅವ್ರ ಹತ್ರ 100 ಕೋಟಿ 1000 ಕೋಟಿ ಆಸ್ತಿ ಇದೆ. ಅವ್ರ ಹತ್ರ ದೊಡ್ಡ ದೊಡ್ಡ ಕಾರುಗಳಿವೆ, ಐಫೋನ್ ಇದೆ, ಸ್ಮಾರ್ಟ್ ವಾಚ್ಗಳಿವೆ, ಎಲ್ಲನೂ ಇದೆ ಅವ್ರ ಹತ್ರ. ಸೊ ಅವರಿಗೆ ನಾನು ಶೋ ಅಪ್ ಮಾಡಿ ತೋರಿಸುವ ಅವಶ್ಯಕತೆ ಇಲ್ಲ. ಸೊ ಅವ್ರು ಯಾವತ್ತೂ ಕೂಡ ನನ್ನ ಹತ್ರ ಇರುವ ವಾಚನ್ನು ನೋಡಿ ನನ್ನ ವರ್ತನ್ನು ಡಿಸೈಡ್ ಮಾಡಿಲ್ಲ, ನನ್ನ ಬಟ್ಟೆಗಳನ್ನು ನೋಡಿಬಿಟ್ಟು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸೊ ನನ್ನ ಹತ್ರ ಯಾವ ಕಾರಿದೆ, ನನ್ನ ಮನೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು ನನ್ನನ್ನು ಅವರು ಜಡ್ಜ್ ಮಾಡ್ತಾ ಇಲ್ಲ. ಸೊ ಶ್ರೀಮಂತರ ಭಾರತದಲ್ಲಿ ನನ್ನ ಮನೆಯ ಸುತ್ತಮುತ್ತಲಿರುವ ಏನು ರಿಚ್ ಬಿಸ್ನೆಸ್ ಮ್ಯಾನ್ಗಳಿದ್ದಾರೋ ಇವರೆಲ್ಲರೂ ಕೂಡ ನನ್ನ ಹತ್ರ ಎಷ್ಟು ನಾಲೆಜ್ ಇದೆ, ನನ್ನ ಹತ್ರ ಎಷ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗಳಿವೆ, ನಾನು ಯಾವ ಥರ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಹೇಗೆ ನನ್ನ ಕಂಪನಿಯನ್ನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅನ್ನೋದರ ಮೇಲೇ ನನಗೆ ರೆಸ್ಪೆಕ್ಟನ್ನು ಕೊಡ್ತಾ ಇದ್ದಾರೆ, ನನಗೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಸೊ ಬಡವರ ಭಾರತದಲ್ಲಿದ್ದಾಗ ನನಗೇನು ಅನ್ನಿಸ್ತಾ ಇತ್ತಪ್ಪ ಅಂತಂದರೆ, ಸೊ ಯಾರೂ ಕೂಡ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಪ್ರೀತಿ ಕೊಡ್ತಾ ಇಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲಪ್ಪ ಅಂತಂದರೆ ನಾನು ಐಫೋನ್ ತರಲೇಬೇಕು, ಕಾರ್ ತರಲೇಬೇಕು, ಚೆನ್ನಾಗಿರೋ ಬಟ್ಟೆಗಳನ್ನು ಹಾಕ್ಕೊಳ್ಳೇಬೇಕು, ಸ್ವಲ್ಪ ಶೋ ಅಪ್ ಮಾಡಲೇಬೇಕು, ಅದೇ ಥರ ಇರಬೇಕು, ಇದೇ ಥರ ಇರಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಬರ್ತಾ ಇತ್ತು. ನಾನು ಆ ಥರ ಮಾಡದೇ ಇದ್ದರೂ ಕೂಡ ನನ್ನಲ್ಲಿ ಆವಾಗವಾಗ ಅದು ಬಂದು ನನಗೆ ಟ್ರಿಗರ್ ಆಗ್ತಾಯಿತ್ತು, ಹಿಟ್ ಆಗ್ತಾಯಿತ್ತು. ಬಟ್ ಈಗ ಶ್ರೀಮಂತರ ಭಾರತಕ್ಕೆ ಬಂದಾಗ ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸ್ಟ್ರೆಂತ್ ಈಸ್ ಗ್ರೇಟರ್ ದ್ಯಾನ್ ಶೋ ಅಪ್ ಅನ್ನೋದು ನನಗೀಗ ಗೊತ್ತಾಗಿದೆ. ಅದಕ್ಕಾಗಿಯೇ ನಾನು ಸ್ವಲ್ಪ ಕಂಜೂಸ್ ಆಗಿರುವೆ. ಜನ ನಾನು ಹಾಕ್ಕೊಂಡಿರುವ ವಾಚ್ನಿಂದ ನನ್ನ ವರ್ತನ್ನು ಡಿಸೈಡ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಐಫೋನ್ಗಳಿವೆ ಅಂತ ಹೇಳಿಬಿಟ್ಟು ನನಗೆ ರೆಸ್ಪೆಕ್ಟನ್ನು ಕೊಡ್ತಾ ಇದ್ದಾರೆ, ನಾನು ಹಾಕ್ಕೊಂಡಿರುವ ಬಟ್ಟೆಗಳಿಂದ ನನ್ನ ಕ್ವಾಲಿಟಿಯನ್ನು ಜಡ್ಜ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇದಕ್ಕಿಂತಲೂ ದೊಡ್ಡ ಡಿಸಾಸ್ಟರ್ ಯಾವುದೇ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ಬಿಟ್ಟಿದೆ. ಸೊ ಜನ ನನ್ನನ್ನು ನೋಡಿ ರೆಸ್ಪೆಕ್ಟ್ ಕೊಡಬೇಕು, ನಾನೇ ಒಂದು ದೊಡ್ಡ ಬ್ರ್ಯಾಂಡ್ ಆಗಬೇಕು. ಸೊ ಯಾವುದಾದ್ರೂ ಬ್ರ್ಯಾಂಡೆಡ್ ಬಟ್ಟೆ ಇದೆ, ಬ್ರ್ಯಾಂಡೆಡ್ ವಸ್ತು ಇದೆ, ಕಾಸ್ಟ್ಲಿ ಫೋನ್ ಇದೆ, ವಾಚ್ ಇದೆ ಅಂಥೇಳಿ ರೆಸ್ಪೆಕ್ಟ್ ಕೊಡೋದಲ್ಲ. ಸೊ ಜನ ನನಗೆ ರೆಸ್ಪೆಕ್ಟ್ ಕೊಡಬೇಕು. ನಾನು ಬರಿಗಾಲಲ್ಲಿ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೂ ಕೂಡ ಜನ ನನಗೆ ರೆಸ್ಪೆಕ್ಟ್ ಕೊಡಬೇಕು. ಸೊ ಆ ಥರ ನಾನು ಬೆಳೆದ್ರೇ ಮಾತ್ರ ಇದೇ ನಿಜವಾದ ಸ್ಟ್ರೆಂತ್ ಆಗಿದೆ ಅನ್ನೋದು ನನಗೆ ಅರಿವಾಗಿದೆ. ಅದಕ್ಕಾಗಿಯೇ ನಾನು ಸ್ವಲ್ಪ ಕಂಜೂಸ್ ಆಗಿರುವೆ. ರೀಸನ್ ನಂಬರ್ 3, ಮನಿ ಈಸ್ ಈಕ್ವಲ್ ಟು ಫ್ರೀಡಮ್, ನಾಟ್ ಫ್ಯಾಷನ್. ನೀವು ಈ ಜೀವನದ ಒಂದು ಕಟ್ಟು ಸತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋ ಬಡಿ ಈಸ್ ಕಮಿಂಗ್ ಟು ಸೇವ್ ಯು ಇನ್ ಯುವರ್ ಬ್ಯಾಡ್ ಟೈಮ್. ನಿಮ್ಮ ಕಷ್ಟ ಕಾಲದಲ್ಲಿ ಯಾರೂ ಕೂಡ ನಿಮ್ಮನ್ನು ಕಾಪಾಡೋಕ್ಕೆ ಬರಲ್ಲ. ಸದ್ಯಕ್ಕೆ ನಿಮ್ಮನ್ನು ಕಂಜೂಸ್ ಅಂತ ಕರೆಯೋರು ಕಷ್ಟ ಕಾಲದಲ್ಲಿ ನಿಮಗೆ ಕಾಸು ಕೊಡೋಕ್ಕೆ ಬರಲ್ಲ. ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಕೂಡ ಆಗಲ್ಲ. ಈ ಜಗತ್ತು ಸ್ವಾರ್ಥಿಗಳಿಂದ ತುಂಬಿ ತುಳುಕ್ತಾ ಇದೆ.
ಸದ್ಯಕ್ಕೆ ನಿಮ್ಮ ಜಾಬ್ ಹೋಯ್ತು ಅಂತ ಅಂದ್ಕೊಳ್ಳಿ, ಬಿಸ್ನೆಸ್ಸು ಲಾಸಿಗೆ ಹೋಗಿ ನಿಮ್ಮ ಕಂಪ್ನಿನೇ ಶಟ್ ಡೌನ್ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ನೀವು ದುಡ್ಡಿಲ್ಲದೆ ಎಷ್ಟು ದಿನ ಸರ್ವೈವ್ ಆಗ್ತೀರಾ ಅನ್ನೋದನ್ನು ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಎಷ್ಟು ದಿನ ಬದುಕ್ತೀರಾ ನೀವು ದುಡ್ಡಿಲ್ಲದೆ? ಸೊ ಯಾರೂ ಕೂಡ ನಿಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ದುಡ್ಡೇ ಒಂದು ಫ್ರೀಡಮ್ ಆಗಿದೆ, ದುಡ್ಡು ಫ್ಯಾಷನ್ ಆಗಿಲ್ಲ. ಅದಕ್ಕಾಗಿ ನೀವು ದುಡ್ಡನ್ನು ಸಂಪಾದನೆ ಮಾಡಬೇಕು, ಜಾಸ್ತಿ ಉಳಿಸ್ಬೇಕು, ಅದನ್ನು ಇನ್ವೆಸ್ಟ್ ಮಾಡ್ಕೋಬೇಕು, ಅದನ್ನು ಪ್ರೊಟೆಕ್ಟ್ ಮಾಡಿಟ್ಕೋಬೇಕು. ನಿಮ್ಮ ಜಾಬ್ ಲಾಸ್ ಆದರೂ ಕೂಡ, ಬಿಸ್ನೆಸ್ ಶಟ್ ಡೌನ್ ಆದರೂ ಕೂಡ ನೀವು ದುಡ್ಡಿಲ್ಲದೆ ಬದುಕಬೇಕು. ಸೊ ಅಷ್ಟೊಂದು ಫ್ರೀಡಮ್ ನಿಮ್ಮ ಹತ್ರ ಇರಬೇಕು. ಅದಕ್ಕಾಗಿ ನೀವು ದುಡ್ಡನ್ನು ತುಂಬಾ ಯೋಚನೆ ಮಾಡಿ ಖರ್ಚು ಮಾಡಬೇಕು. ನೀವು ದುಡ್ಡನ್ನು ನೀರಿನಂತೆ ಖರ್ಚು ಮಾಡೋದಲ್ಲ, ದುಡ್ಡನ್ನು ದುಡ್ಡಿನಂತೆಯೇ ಖರ್ಚು ಮಾಡಬೇಕು. ಅಂದಾಗಲೇ ದುಡ್ಡು ನಿಮ್ಮ ಹತ್ರ ಉಳಿಯತ್ತೆ, ಬೆಳೆಯತ್ತೆ ಮತ್ತು ಕಷ್ಟ ಕಾಲದಲ್ಲಿ ನಿಮ್ಮನ್ನು ಕಾಪಾಡತ್ತೆ. ಸದ್ಯಕ್ಕೆ ನನಗೆ ಲಕ್ಸುರಿ ಐಟಮ್ಗಳು ಬೇಕಾಗಿಲ್ಲ, ಸದ್ಯಕ್ಕೆ ನನಗೆ ಫ್ರೀಡಮ್ ಬೇಕಾಗಿದೆ, ಸದ್ಯಕ್ಕೆ ನನಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಾಗಿದೆ, ಸದ್ಯಕ್ಕೆ ನನಗೆ ಲಿಕ್ವಿಡಿಟಿ ಬೇಕಾಗಿದೆ, ಸದ್ಯಕ್ಕೆ ನನ್ನ ಇನ್ಕಮ್ ನಿಂತೋದ್ರೂ ಕೂಡ, ಬಿಸ್ನೆಸ್ ಶಟ್ ಡೌನ್ ಆದರೂ ಕೂಡ ನನಗೆ ಯಾವುದೇ ಚಿಂತೆ ಇರಬಾರ್ದು. ನಾನು ಆರಾಮಾಗಿ 4-5 ವರ್ಷನಾದರೂ ಮಿನಿಮಮ್ ಸರ್ವೈವ್ ಆಗಬೇಕು. ಸೊ ಅಷ್ಟೊಂದು ಫ್ರೀಡಮ್ ನನಗೆ ಬೇಕಾಗಿದೆ. ಅದಕ್ಕಾಗಿಯೇ ನಾನು ಕಂಜೂಸ್ ಆಗಿರುವೆ. ಸೊ ಇನ್ನು ನಿಮಗೆ ಫೈನಲ್ ಕನ್ಕ್ಲೂಷನನ್ನು ಕೊಡಬೇಕಪ್ಪ ಅಂತಂದರೆ, ಬೇರೆಯವರ ದೃಷ್ಟಿಯಲ್ಲಿ ನಾನು ಕಂಜೂಸ್ ಆಗಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಕಂಜೂಸ್ ಆಗಿಲ್ಲ, ನಾನು ವೈಸ್ ಆಗಿರುವೆ. ನಾನು ನಿಯತ್ತಿನಿಂದ ಹಣವನ್ನು ಸಂಪಾದಿಸ್ತಾ ಇರುವೆ. ಒಂದೊಂದು ರೂಪಾಯಿಯನ್ನು ಸಂಪಾದಿಸೋಕ್ಕೂ ಕೂಡ ಬೆವರು ಸುರಿಸ್ತಾ ಇರುವೆ. ಹರಾಮಿ ದುಡ್ಡೇನು ಬರ್ತಾ ಇಲ್ಲ. ಸೊ ಅದಕ್ಕಾಗಿಯೇ ನಾನು ಒಂದೊಂದು ರೂಪಾಯಿಯನ್ನು ಕೂಡ ಯೋಚನೆ ಮಾಡಿ ಖರ್ಚು ಮಾಡ್ತಾ ಇರುವೆ. ನಾನು ಶೋ ಅಪ್ ಮಾಡುವುದಕ್ಕಾಗಿ ದುಡ್ಡನ್ನು ಖರ್ಚು ಮಾಡ್ತಾ ಇಲ್ಲ. ಅನಾವಶ್ಯಕವಾದ ವಸ್ತುಗಳನ್ನು ಯಾವುದನ್ನು ಕೂಡ ತರ್ತಾ ಇಲ್ಲ. ಸದ್ಯಕ್ಕೆ ನನ್ನ ನೀಡ್ಸ್ಗಳು ಏನಿವೆನೋ ಅವುಗಳ ಮೇಲಷ್ಟೇ ಖರ್ಚು ಮಾಡ್ತಾ ಇರುವೆ. ವಾಂಟ್ಸ್ಗಳಿಗಾಗಿ ಮತ್ತು ಡಿಸೈರ್ಸ್ಗಳಿಗಾಗಿ ನಾನು ಸಿಸ್ಟಮೆಟಿಕ್ಕಾಗಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇರುವೆ, ಅಸೆಟ್ಗಳನ್ನು ಬಿಲ್ಡ್ ಮಾಡ್ತಾ ಇರುವೆ. ಯಾವಾಗ ನನಗೆ ಅಸೆಟ್ಗಳಿಂದ ಇನ್ಕಮ್ ಬರುತ್ತೋ ಆವಾಗ ನಾನು ಕೂಡ ಲಕ್ಸುರಿಗಳನ್ನು ಖರೀದಿ ಮಾಡುವೆ. ನನ್ನ ಲೈಫಲ್ಲೂ ಕೂಡ ನಾನು ಮೋಜು ಮಸ್ತಿಗಳನ್ನು ಮಾಡುವೆ. ಆದರೆ ಸದ್ಯಕ್ಕಂತೂ ನಾನು ಸ್ವಲ್ಪ ಕಂಜೂಸ್ ಆಗಿರುವೆ. ನೀವು ಕೂಡ ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಹತ್ರ ದುಡ್ಡೇ ಉಳಿತಾ ಇಲ್ಲಪ್ಪ ಅಂತಂದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನೀವು ಸರಿಯಾಗಿ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀರಿ, ಸ್ವಲ್ಪ ಕಂಜೂಸ್ ಆಗಿ ಮತ್ತು ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಮತ್ತು ಸಕ್ಸಸ್ಫುಲ್ ಆಗಿ. ಆಲ್ ದ ಬೆಸ್ಟ್.